ನಮಸ್ತೆ. ಪ್ರತಿ ಈಶ್ವರ್ ಸಾರ್ಗೆ ಚೆನ್ನಾಗಿ ಆಪ್ರೇಷನ್ ಆಯಿತು. ನಮಗೆ ಇಲ್ಲಿ ಅದೇ ಕ್ಯಾಂಪ್ ಹಾಕಿದ್ರು, ಬಂದು ಇಲ್ಲಿ ತೋರಿಸಿದ್ದಕ್ಕೆ, ಚೆಕಪ್ ಮಾಡಿಸಿದ್ದಕ್ಕೆ ಅದೇ ಕ್ಯಾಂಪ್ ಬರೋಕ್ಕೆ ಹೇಳಿದರು. ಅಲ್ಲಿ ಹೋಗಿ ನಾವು ಆಪ್ರೇಷನ್ನು ಸಕ್ಸಸ್ ಆಯಿತು. ಚೆನ್ನಾಗಿ ಕಾಣಿಸ್ತಾ ಐತೆ ಸರ್. ಇವಾಗ ಧನ್ಯವಾದಗಳು. ನೀವು ಇನ್ನೂ ಚೆನ್ನಾಗಿ ಗೆಲ್ಲಿಸ್ಬೇಕು, ಚೆನ್ನಾಗಿ ಇದು ಮಾಡಬೇಕು, ಚೆನ್ನಾಗಿ ಹೆಲ್ಪ್ ಮಾಡ್ತಾವ್ರೆ ನೀವು. ನಮ್ಮದು ಇದೇ ಊರು, ಇಲ್ಲೇ ದರ್ಗಾ ಮೊಹಲ್ಲಾನೇ ನಮ್ಮದು. ನಮಗೂ ಚೆನ್ನಾಗಿ ಸಕ್ಸಸ್ ಆಯಿತು. ಅಲ್ಲಿ ಹೋಗಿದ್ರು ನಾವು ESC ಆಸ್ಪತ್ರೆಗೆ. ನಾವು ಗಾರ್ಮೆಂಟ್ಸ್ನಲ್ಲಿ ಕೆಲಸ ಮಾಡ್ತೀರಿ, ಅದಕ್ಕೆ ಅಲ್ಲಿ ಹೋಗಿದ್ದಕ್ಕೆ ಅಲ್ಲಿ ಚೆನ್ನಾಗಿ ಚೆಕಪ್ ಆಯಿತು. ಅದೇ ಸ್ಕ್ಯಾನ್ ಮಾಡೋದು ಇಲ್ಲ, ಬೇರೆ ಕಡೆ ಬರ್ಕೊಡ್ತೀರಿ ಮಾಡ್ಸೋಕ್ಕೆ ಹೇಳಿದರು. ಅಲ್ಲೇ ಹೋಗಿದ್ರೆ ಇಲ್ಲ, ಅದು ಕಟ್ಟೋಗೈತೆ ಮಿಷಿನ್ ಅಂತ ಹೇಳಿದ್ರು. ಮತ್ತು ಇಲ್ಲೇ ಕ್ಯಾಂಪ್ ಹಾಕಿದ್ರು. ಅದಕ್ಕೆ ಇಲ್ಲೇ ಬಂದು ತೋರಿಸಿದ್ದಕ್ಕೆ ಅಲ್ಲಿ ಫ್ರೀ ಆಪ್ರೇಷನ್ ಮಾಡಿಸ್ತೀರಿ ಅಂತ ಕರ್ಕೊಂಡು ಹೋಗಿದ್ರು. ಆಪ್ರೇಷನ್ ನಮಗೂ ಆಯಿತು, ನಮ್ಮ ಯಜಮಾನ್ಗೂ ಆಪ್ರೇಷನ್ ಆಗೈತೆ ಸರ್. ಚೆನ್ನಾಗಿ ಇದೆ, ಸಕ್ಸಸ್ ಆಗೈತೆ. ಚೆನ್ನಾಗಿ ನೋಡ್ಕೊಂಡ್ರು, ಚೆನ್ನಾಗಿ ಲಿಂಕ್ಸ್ ಎಲ್ಲ ಕುಣಿಸ್ತಿದ್ದಾರೆ, ಚೆನ್ನಾಗಿ ಕಾಣಿಸ್ತಾ ಐತೆ. ಇವಾಗ ಚೆನ್ನಾಗಿ ಇದು ಮಾಡ್ತಾವ್ರೆ ನಮ್ಮ ಸಾರು, ಪರವಾಗಿಲ್ಲ. ಅವ್ರು ಮುಂಚೆನೂ ಇನ್ನೂ ಗೆಲ್ಲಿಸ್ಬೇಕು, ಚೆನ್ನಾಗಿ ಇದಾಗಬೇಕು. ಬಡವರಿಗೆ ಜಾಸ್ತಿ ಸಹಾಯ ಮಾಡ್ತಾವ್ರೆ, ಚೆನ್ನಾಗಿ ಅನುಕೂಲ ಮಾಡ್ತಾವ್ರೆ. ಬಟ್ಟೆ ಅದೇ ಸೀರೆ ಕೊಟ್ಟವ್ರೆ, ಕಾಸು ಕೊಟ್ಟವ್ರೆ, ಎಲ್ಲ ಇದು ಮಾಡ್ತಾವ್ರೆ. ಚೆನ್ನಾಗಿ ಮನೆಗೆ ಬಂದು ವಿಚಾರಿಸ್ತಾ ಇದ್ದಾರೆ. ಚೆನ್ನಾಗಿ ನೋಡ್ಕೊತಾವ್ರೆ ಪ್ರತಿ ಈಶ್ವರ್ ಸಾರು. ಅವ್ರೇನು ಅಷ್ಟೊಂದು ಇದು ಮಾಡ್ತಾ ಇಲ್ಲ, ನೀವು ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ಸರ್. ಚೆನ್ನಾಗಿ ಅನುಕೂಲ ಮಾಡ್ತಾ ಇದ್ದಾರೆ. ಆಂಬ್ಯುಲೆನ್ಸ್ ಬಿಟ್ಟಿದ್ದೀರಾ, ಚೆನ್ನಾಗಿ ಇದು ನೋಡ್ಕೊತಾ ಇದ್ದೀರಾ. ಏನು ದುಡ್ಡು ರೂಪಾಯಿ ಖರ್ಚೇನು ಆಗಿಲ್ಲ ಸರ್ ನಮಗೆ. ಅದು ಫ್ರೀ ಆಯಿತು. ಇದು ಆಪ್ರೇಷನ್ ESCನಲ್ಲಿ. ಅದು ಇನ್ನೊಂದು ಕಡೆ ತೋರಿಸಿದ್ದಕ್ಕೆ 13,000 25,000 ಆಗುತ್ತೆ ಲಿಂಕ್ಸ್ಗೆ ಅಂತ ಹೇಳಿದ್ರು ಅವರು. ನಮ್ಮ ಹತ್ರ ಅಷ್ಟೊಂದು ದುಡ್ಡು ಇರಲಿಲ್ಲ ಸರ್ ಮಾಡಿಸ್ಕೊಳಕ್ಕೆ. ಅದಕ್ಕೆ ನಾವು ಇಲ್ಲಿ ಒಂದು ಕಡೆ ತೋರಿಸಿದ್ರೆ 5,000 ಖರ್ಚಾಗುತ್ತೆ ಅಂತ ಹೇಳಿದ್ರು. ಅದೂ ನಮ್ಮ ಹತ್ರ ದುಡ್ಡು ಇರಲಿಲ್ಲ ಸರ್. ನಾವು ಕೂಲಿ ಮಾಡಬೇಕು, ನಾವು ಗಾರ್ಮೆಂಟ್ಸ್ಗೆ ಹೋಗಬೇಕು, ನಾವು ದುಡಿಬೇಕು ಸರ್. ಅದಕ್ಕೆ ದುಡ್ಡು ಇರಲಿಲ್ಲ. ಅದಕ್ಕೆ ಕ್ಯಾಂಪ್ನಲ್ಲಿ ಮಾಡ್ತೀರಂತ ಹೇಳಿದ್ದಕ್ಕೆ ನಾವು ಬಂದಿದ್ದಕ್ಕೆ ಹೆಸ್ರು ಬರ್ಕೊಂಡು ಅವರೇ ಫೋನ್ ಮಾಡಿದ್ರು 4ನೇ ತಾರೀಕು ಬರೋಕ್ಕೆ. ಅದಕ್ಕೆ ಹೋಗಿ ನಾವು ಆಪ್ರೇಷನ್ ಮಾಡಿಸ್ಕೊಂಡ್ರು ಸರ್. ಧನ್ಯವಾದಗಳು. ನಿಮಗೆ ಜಾಸ್ತಿ ಎಲ್ಲರದೂ ಇದಾಗಲಿ, ನಿಮಗೆ ಇನ್ನೂ ಗೆಲ್ಲಿಸ್ಬೇಕು. ನೀವೇ ಮುಂಚೆನೂ ಇನ್ನೊಂದಕ್ಕಿಂತ ನೀವೇ ಗೆಲ್ಲಿಸ್ಬೇಕು ಸರ್. ನೀವೇ ಚೆನ್ನಾಗಿ ಹೆಲ್ಪ್ ಮಾಡಿದ್ದೀರಾ, ತುಂಬ ಥ್ಯಾಂಕ್ಸ್ ಸರ್. ಅದೇ ಪರವಾಗಿಲ್ಲ ಅಂತಾರೆ ಎಲ್ಲರೂ. ಬೇಳೆ ಕಡೆ ಹೋಗಿದ್ರೆ ದುಡ್ಡು ನಮ್ಮ ಯಜಮಾನ್ಗೆ ಜಾಸ್ತಿ ಖರ್ಚಾಗ್ತಾ ಇತ್ತು. ನಮ್ಮ ಹತ್ರ ಅಷ್ಟೊಂದು ದುಡ್ಡು ಇರಲಿಲ್ಲ ಸರ್ ಆಪ್ರೇಷನ್ ಮಾಡಿಸೋಕ್ಕೆ. ಅದಕ್ಕೆ ಪರವಾಗಿಲ್ಲ, ನಿಮಗೆ ಹೆಂಗೋ ಇದಾಗೈತೆ ನಿಮಗೆ ಅಂತ ಎಲ್ಲರೂ ಹೇಳ್ತಾರೆ.